8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಪೇಜ್ ನಂಬರ್ 58ರಲ್ಲಿ ಬರುವಂತಹ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡುವ. ಕಂಡುಹಿಡಿಯಿರಿ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ವಿಧಾನ 1ರಲ್ಲಿರುವಂತೆ ಸಂಖ್ಯೆಗಳನ್ನು ಪ್ರತಿನಿಧಿಸಲು ಕಡ್ಡಿಗಳನ್ನು ಬಳಸುವ ಸಂಖ್ಯಾ ಪದ್ಧತಿಯನ್ನು ನೀವು ಬಳಸುತ್ತಿದ್ದೀರಿ ಎಂದು ಭಾವಿಸೋಣ. ಹಿಂದೂ ಸಂಖ್ಯಾ ಪದ್ಧತಿಯ ಸಂಖ್ಯಾ ಹೆಸರುಗಳನ್ನು ಅಥವಾ ಅಂಕಿಗಳನ್ನು ಬಳಸದೆ 2 ಸಂಖ್ಯೆಗಳನ್ನು ಅಥವಾ ಕಡ್ಡಿಗಳ 2 ಸಂಗ್ರಹಗಳನ್ನು ಕೂಡಲು, ಕಳೆಯಲು, ಗುಣಿಸಲು ಮತ್ತು ಭಾಗಿಸಲು ಒಂದು ವಿಧಾನವನ್ನು ನೀಡಿ. ಈ ಕ್ವಶನಲ್ಲಿ ನಾವು ಈಗ ಹಿಂದಿನ ವಿಡಿಯೋದಲ್ಲಿ ಕಲಿತಂತಹ 3 ವಿಧಾನಗಳಲ್ಲಿ ಮೊದಲನೇ ವಿಧಾನವನ್ನು ಉಪಯೋಗಿಸಿ ಯಾವ ರೀತಿಯಲ್ಲಿ ನಾವು ಕೂಡಿಸ್ಬೋದು, ಕಳಿಬೋದು ಅಂತ ಹೇಳಿ ವಿವರಣೆಯನ್ನ ಕೊಡಬೇಕು. ಸೊ ಇಲ್ಲಿ ನಾವು ಮೊದಲ ವಿಧಾನ ಅಂದರೆ ವಿಧಾನ 1 ಕಡ್ಡಿಗಳನ್ನು ಉಪಯೋಗಿಸಿ ಯಾವ ರೀತಿಯಲ್ಲಿ ಕೂಡಿಸ್ಬೋದು, ಕಳೆಯಬಹುದು, ಗುಣಿಸಬಹುದು, ಭಾಗಿಸಬಹುದು ಅಂತ ಹೇಳಿ ಇಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಕೊಡಬೇಕು. ಸೊ ಮೊದಲಿಗೆ ವಿಧಾನ 1ರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನಾವು ಕೂಡಿಸಬೇಕು ಅಂತ ಹೇಳಿ. ಸೊ ಕೂಡಿಸಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕೆಲವೊಂದು ಕಡ್ಡಿಗಳನ್ನು ನಿಮಗೆ ಕೊಟ್ಟಿರ್ತಾರೆ. ಆ ಕಡ್ಡಿಗಳನ್ನು ತೆಗೆದುಕೊಂಡು ನೀವು ಯಾವ ರೀತಿಯಲ್ಲಿ ಕೂಡಿಸ್ಬೋದು ಅಂತ ಹೇಳಿ ನಾವಿಲ್ಲಿ ನೋಡುವ. ಸೊ ಮೊದಲಿಗೆ ಸಂಕಲನ ಅಂದರೆ ಕೂಡಿಸುವಂಥದ್ದು. ಸೊ ಸಂಕಲನವನ್ನ ನಾವು ಹೇಗೆ ಮಾಡ್ಬೋದು ಈ ಕಡ್ಡಿಗಳ ಆಧಾರದಲ್ಲಿ ಅಂತ ಹೇಳಿ ನೋಡುವ. ಸೊ ಕಡ್ಡಿಗಳನ್ನು ಕೊಟ್ಟಾಗ, ಕಡ್ಡಿಗಳ ಗುಂಪುಗಳನ್ನು ಕೊಟ್ಟಾಗ ಈ ರೀತಿಯಲ್ಲಿ, ಈಗ ಉದಾಹರಣೆಗೆ ನಿಮಗೆ ಈ ರೀತಿಯಲ್ಲಿ 2 ಗುಂಪುಗಳನ್ನು ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳುವ. ಸೊ 1ನೇ ಗುಂಪಲ್ಲಿ ಈ ಕಡ್ಡಿಗಳಿವೆ, ಹಾಗೆ 2ನೇ ಗುಂಪಿದೆ, 2ನೇ ಗುಂಪಲ್ಲಿ ಈ ಕಡ್ಡಿಗಳಿವೆ. ಸೊ ಇದೆರಡನ್ನ ನಾವು ಕೂಡಿಸ್ಬೇಕು ಅಂತ ಹೇಳಿದ್ರೆ ನಾವು ಇದು 2 ಗುಂಪನ್ನು ಕೂಡ ಒಟ್ಟುಗೂಡಿಸಬೇಕು. ಸೊ ಒಟ್ಟುಗೂಡಿಸಿದಾಗ ನಮಗೆ ಏನು ಉತ್ತರ ಸಿಗ್ತದೆ ಅದನ್ನ ನಾವು ಮೊತ್ತ ಅಥವಾ ಸಂಕಲನದ ಉತ್ತರ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಈಗ ಮೊದಲನೇ ಗುಂಪಿನಲ್ಲಿ ನೀವು ಕಾಣ್ಬೋದು 6 ಕಡ್ಡಿಗಳಿವೆ. ಸೊ 6 ಕಡ್ಡಿ, ಹಾಗೆ 2ನೇ ಗುಂಪಿನಲ್ಲಿ ನೀವು ಕಾಣ್ಬೋದು 4 ಕಡ್ಡಿಗಳಿವೆ. ಈ 2 ಗುಂಪುಗಳಲ್ಲಿರುವಂತಹ ಕಡ್ಡಿಗಳನ್ನ ಜೋಡಿಸಿದಾಗ ನಮಗೆ ಸಿಗುವಂತ ಉತ್ತರವು ಏನಾಗಿರ್ತದೆ, ಆ ಉತ್ತರವು ಮೊತ್ತವಾಗಿರ್ತದೆ ಅಥವಾ ನಾವದನ್ನ ಸಂಕಲನದ ಉತ್ತರ ಅಂತ ಹೇಳ್ಬೋದು. ನೀವು ಇಲ್ಲಿ ಬರೀಬಹುದು 2 ಗುಂಪುಗಳ ಕಡ್ಡಿಗಳನ್ನ ತೆಗೆದುಕೊಂಡು ಒಂದುಗೂಡಿಸಿದಾಗ ಒಟ್ಟು ಕಡ್ಡಿಗಳ ಸಂಖ್ಯೆ ಅಂದ್ರೆ ಮೊತ್ತ ಸಿಗುತ್ತದೆ. ಇದು ಈ ರೀತಿಯಲ್ಲಿ ಸಂಕಲನವನ್ನ ಮಾಡ್ಬೋದು. ನಂತರ ನಾವು ಮಾಡ್ಲಿಕ್ಕೆ ಇರುವಂತದ್ದೇನು, ನಂತರ ಇಲ್ಲಿ ನಾವು ಮಾಡ್ಲಿಕ್ಕೆ ಕಳಿಬೇಕು ಅಂದ್ರೆ ವ್ಯವಕಲನವನ್ನ ಮಾಡಬೇಕು. ಸೊ ಯಾವ ರೀತಿಯಲ್ಲಿ ವ್ಯವಕಲನವನ್ನ ಮಾಡಬಹುದು ಅಂತ ಹೇಳಿ ನೋಡುವ. ಸೊ 2ನೇದು ವ್ಯವಕಲನ. ಸೊ ವ್ಯವಕಲನವನ್ನ ನೀವು ಯಾವ ರೀತಿಯಲ್ಲಿ ಮಾಡ್ತೀರಾ, 2 ಕಡ್ಡಿಗಳ ಗುಂಪುಗಳನ್ನು ನಿಮಗೆ ಕೊಟ್ಟಿರ್ತಾರೆ. ಸೊ ಈಗ ಉದಾಹರಣೆಗೆ ಮೊದಲ ಗುಂಪಿನಲ್ಲಿ ಈ ರೀತಿಯಲ್ಲಿ ಕಡ್ಡಿಗಳು ಇವೆ ಅಂತ ನಾವು ಅಂದುಕೊಳ್ಳುವ. ಹಾಗೆ 2ನೇ ಗುಂಪಿನಲ್ಲಿ ಈ ರೀತಿಯಲ್ಲಿ ಕಡ್ಡಿಗಳು ಇವೆ. ಇಲ್ಲಿ 2 ಗುಂಪುಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ಈ ರೀತಿ ಕೊಟ್ಟಾಗ ಇಲ್ಲಿ ಏನು ಮಾಡ್ಬೇಕಂದ್ರೆ ಹೆಚ್ಚು ಕಡ್ಡಿಗಳ ಗುಂಪನ್ನ ಮೊದಲು ತೆಗೆದುಕೊಳ್ಬೇಕು. ಸೊ ಇದು ಹೆಚ್ಚು ಕಡ್ಡಿಗಳು ಇರುವಂತ ಗುಂಪು, ಹಾಗೆ ಇದು ಕಡಿಮೆ ಕಡ್ಡಿಗಳು ಇರುವಂತ ಗುಂಪು. ಸೊ ಕಡಿಮೆ ಕಡ್ಡಿಗಳಿರುವ ಗುಂಪಿನಲ್ಲಿರುವಂತ ಎಷ್ಟು ಕಡ್ಡಿಗಳಿವೆ ಅಷ್ಟು ಕಡ್ಡಿಗಳನ್ನ ಈ ಹೆಚ್ಚು ಕಡ್ಡಿಗಳಿರುವಂತಹ ಗುಂಪಿನಿಂದ ತೆಗೆದು ಹಾಕಬೇಕು. ಅಂದ್ರೆ ಈಗ ಇಲ್ಲಿ 3 ಇದೆ 2ನೇ ಗುಂಪಿನಲ್ಲಿ, ಇದು ಕಡಿಮೆ ಕಡ್ಡಿಗಳಿರುವಂತ ಗುಂಪು. ಈ 3 ಕಡ್ಡಿಗಳನ್ನ ಈ ಹೆಚ್ಚು ಕಡ್ಡಿಗಳಿರುವಂತ ಗುಂಪಿನಿಂದ ತೆಗೆದು ಹಾಕಬೇಕು. ಸೊ ಅಂದ್ರೆ 3 ಕಡ್ಡಿಗಳನ್ನ ತೆಗೆದಾಗ ಏನು ಕಡ್ಡಿಗಳು ಉಳಿತಾ ಇದೆ ಅದು ನಾವು ಉತ್ತರವಾಗಿ ಬರೀಬಹುದು. ಅಂದ್ರೆ ಇಲ್ಲಿ ನಮಗೆ ಉತ್ತರವಾಗಿ 4 ಕಡ್ಡಿಗಳು ಸಿಗ್ತದೆ. ಇಲ್ಲಿ ನೀವು ಕಾಣ್ಬೋದು ಮೊದಲಿಗೆ 7 ಕಡ್ಡಿಗಳು ಇದ್ದವು, ನಂತರ ಇಲ್ಲಿ 3 ಕಡ್ಡಿಗಳಿವೆ. ಸೊ ಇಲ್ಲಿ 3 ಕಡ್ಡಿಗಳನ್ನ ತೆಗೆದಿದ್ದೇನೆ. ಸೊ ಹಾಗಾಗಿ ನಮಗೆ ಉತ್ತರವಾಗಿ 4 ಕಡ್ಡಿಗಳು ಸಿಗ್ತವೆ. ಇಲ್ಲಿ ನೀವು ಬರೀಬಹುದು ಹೆಚ್ಚು ಕಡ್ಡಿಗಳಿರುವ ಗುಂಪಿನಿಂದ ಚಿಕ್ಕ ಗುಂಪಿನಲ್ಲಿರುವ ಕಡ್ಡಿಗಳ ಸಂಖ್ಯೆಯನ್ನು ತೆಗೆದು ಹಾಕಿದಾಗ ವ್ಯತ್ಯಾಸವು ಸಿಗುತ್ತದೆ ಅಂತ ಹೇಳಿ.
ಅಂದ್ರೆ ನೀವಿಲ್ಲಿ ಕಾಣ್ಬೋದು, ಮೊದಲ ಗುಂಪಲ್ಲಿ ಈ ರೀತಿಯಲ್ಲಿ 7 ಕಡ್ಡಿಗಳಿದ್ದವು, ಹಾಗೆ ಎರಡನೇ ಗುಂಪಲ್ಲಿ 3 ಕಡ್ಡಿಗಳಿದ್ದವು. ಇದು ಕಡಿಮೆ ಕಡ್ಡಿಗಳಿರುವಂತ ಗುಂಪು. ಸೊ ಇಲ್ಲಿರುವಂತ ಕಡ್ಡಿಗಳು 3 ಆಗಿದೆ. ಈ 3 ಕಡ್ಡಿಗಳನ್ನ ಹೆಚ್ಚು ಕಡ್ಡಿಗಳಿರುವಂತ ಗುಂಪಿನಿಂದ ತೆಗೆದು ಹಾಕಿದಾಗ ಉಳಿಯುವಂತದ್ದು 4 ಕಡ್ಡಿಗಳು. ಈ ರೀತಿಯಲ್ಲಿ ನಾವು ವ್ಯವಕಲನವನ್ನ ಮಾಡ್ಬೋದು. ನಂತರ ನಾವು ಕಲಿಲಿಕ್ಕಿರುವಂಥದ್ದು ಗುಣಲಬ್ಧ ಅಥವಾ ಗುಣಿಸುವಂಥದ್ದು ಯಾವ ರೀತಿಯಲ್ಲಿ ಮಾಡುದು ಅಂತ ಹೇಳಿ ಕಲಿಯೋಣ. ಗುಣಾಕಾರ, ಇಲ್ಲಿ ಕಡ್ಡಿಗಳ ಗುಣಾಕಾರವನ್ನ ನೀವು ಮಾಡಬೇಕಾದ್ರೆ ಮೊದಲಿಗೆ 2 ಗುಂಪುಗಳನ್ನು ತೆಗೆದುಕೊಳ್ಳಿ. ಈಗ ಉದಾಹರಣೆಗೆ ಮೊದಲ ಗುಂಪಲ್ಲಿ 3 ಕಡ್ಡಿಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ನಂತರ ಎರಡನೇ ಗುಂಪಿನಲ್ಲಿ 4 ಕಡ್ಡಿಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ನಾವೀಗ ಏನು ಮಾಡ್ಬೇಕಂದ್ರೆ, ಮೊದಲ ಗುಂಪಿನಲ್ಲಿರುವಂತ ಕಡ್ಡಿಗಳನ್ನ ಎರಡನೇ ಗುಂಪಿನಲ್ಲಿ ಎಷ್ಟು ಕಡ್ಡಿಗಳಿವೆ ಅಷ್ಟು ಸಲ ನಾವು ಪುನರಾವರ್ತನೆ ಮಾಡಬೇಕು, ಅಂದ್ರೆ ಬರಿತಾ ಹೋಗ್ಬೇಕು. ಈಗ ಮೊದಲನೇ ಗುಂಪಲ್ಲಿ 3 ಕಡ್ಡಿಗಳಿವೆ, ಎರಡನೇ ಗುಂಪಲ್ಲಿ 4 ಕಡ್ಡಿಗಳಿವೆ. ಆದ್ರಿಂದ ಇಲ್ಲಿ ಈಗ ಈ 3 ಕಡ್ಡಿಗಳನ್ನ ಎಷ್ಟು ಸಲ ನಾವು 4 ಸಲ ಜೋಡಿಸ್ಬೇಕು. ಯಾಕೆಂದ್ರೆ ಎರಡನೇ ಗುಂಪಿನಲ್ಲಿ 4 ಕಡ್ಡಿಗಳಿವೆ. ಸೊ ಒಂದು ಗುಂಪು, ಹಾಗೆ ನಂತರ ಪುನಃ ಎರಡನೇ ಗುಂಪು, ಹಾಗೆ ನಂತರ 3ನೇ ಗುಂಪು, ಹಾಗೆ ನಂತರ 4ನೇ ಗುಂಪು. ಈ ರೀತಿಯಲ್ಲಿ ಒಟ್ಟುಗೂಡಿಸಿದಾಗ ನಿಮ್ಗೆ ಇಲ್ಲಿ ಗುಣಲಬ್ಧವು ಸಿಗ್ತದೆ. ಈಗ ನೀವು ಉದಾಹರಣೆಗೆ ನೋಡ್ಬೋದು, ಇಲ್ಲಿ 3 ಇದೆ, 3 ಕಡ್ಡಿಗಳಿವೆ, ಹಾಗೆ ಇಲ್ಲಿ 4 ಕಡ್ಡಿಗಳಿವೆ. ಸೊ 3 × 4 ಅಂತ ಹೇಳಿದ್ರೆ ಉತ್ತರ 12 ಸಿಗುತ್ತದೆ. ಸೊ ಇಲ್ಲಿಗ ನೀವು ಕೌಂಟ್ ಮಾಡಿದ್ರೆ 1 2 3 ಇದನ್ನ ಕೌಂಟ್ ಮಾಡಿದ್ರೆ 1 2 3 4 5 6 7 8 9 10 11 12 ಇಲ್ಲಿ ನೀವು 12 ಕಡ್ಡಿಗಳನ್ನ ಕಾಣಬಹುದು. ಈ ವಿಧಾನದ ಮೂಲಕ ನಿಮ್ಗೆ ಗುಣಲಬ್ಧವು ದೊರೆಯುತ್ತದೆ. ಸೊ ನೀವೇನ್ ಮಾಡ್ಬೇಕಂದ್ರೆ, ಮೊದಲಿಗೆ 2 ಗುಂಪುಗಳಲ್ಲಿ ಕಡ್ಡಿಗಳನ್ನ ತೆಗೆದುಕೊಳ್ಬೇಕು. ಸೊ ಮೊದಲನೇ ಗುಂಪಲ್ಲಿ ಈಗ 3 ಕಡ್ಡಿಗಳಿವೆ, ಎರಡನೇ ಗುಂಪಲ್ಲಿ 4 ಕಡ್ಡಿಗಳಿವೆ. ಸೊ ಈ ಮೊದಲನೇ ಗುಂಪಲ್ಲಿ ಈಗ 3 ಕಡ್ಡಿಗಳಿವೆ. ಇದನ್ನ ಎಷ್ಟು ಸಲ ನಾವು ಪುನರಾವರ್ತನೆ ಮಾಡ್ಬೇಕಂದ್ರೆ, ಈ ಎರಡನೇ ಗುಂಪುಗಳಲ್ಲಿರುವ ಕಡ್ಡಿಗಳಷ್ಟು, ಅಂದ್ರೆ ಇಲ್ಲಿ 4 ಕಡ್ಡಿಗಳಿವೆ ಎರಡನೇ ಗುಂಪಲ್ಲಿ. ಸೊ 4 ಸಲ ನಾವಿದನ್ನ ಪುನರಾವರ್ತನೆ ಮಾಡಬೇಕು. ಸೊ ಹಾಗಾಗಿ ನಾನಿಲ್ಲಿ ಮೊದಲಿಗೆ 3, ನಂತರ ಪುನಃ 3, ನಂತರ ಪುನಃ 3, ನಂತರ ಪುನಃ 3 ಅಂತ ತೆಗೆದುಕೊಂಡಿದ್ದೇನೆ. ಸೊ ಈ ರೀತಿಯಲ್ಲಿ ನೀವು ಕಡ್ಡಿಗಳ ಗುಣಲಬ್ಧವನ್ನ ಮಾಡಬಹುದು. ಈ ರೀತಿಯಲ್ಲಿ ನಾವು ಗುಣಾಕಾರವನ್ನ ಮಾಡ್ಬೋದು. ಒಂದು ಕಡ್ಡಿಗಳ ಗುಂಪನ್ನ ತೆಗೆದುಕೊಂಡು ಎರಡನೇ ಗುಂಪು ಸೂಚಿಸುವಷ್ಟು ಬಾರಿ ಪುನರಾವರ್ತಿಸಿದಾಗ ಗುಣಲಬ್ಧವು ಸಿಗುತ್ತದೆ. ನಂತರ ನಾವಿಲ್ಲಿ ಭಾಗಾಕಾರವನ್ನ ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಹೇಳಿ ನೋಡುವ. ಸೊ ಭಾಗಾಕಾರವನ್ನ ಮಾಡ್ಬೇಕೀಗ. ಸೊ ಭಾಗಾಕಾರದಲ್ಲಿ ಕೂಡ ನಾವೇನ್ ಮಾಡ್ಬೇಕಂದ್ರೆ, ಹೆಚ್ಚು ಕಡ್ಡಿಗಳಿರುವಂತ ಗುಂಪನ್ನ ತೆಗೆದುಕೊಳ್ಬೇಕು. ಈಗ ಉದಾಹರಣೆಗೆ ಇಲ್ಲಿ ಒಂದು ಗುಂಪಿದೆ, ಹಾಗೆ ಇಲ್ಲಿ ಇನ್ನೊಂದು ಗುಂಪಿದೆ ಅಂತ ಅಂದುಕೊಳ್ಳುವ. ಸೊ ಇಲ್ಲಿ ಈಗ ಈ ಹೆಚ್ಚು ಕಡ್ಡಿಗಳಿರುವಂತ ಗುಂಪು ಇದು. ಇದನ್ನ ಎರಡೆರಡು ವಿಭಾಗಗಳಾಗಿ ನಾನು ವಿಂಗಡಿಸ್ತಾ ಇದ್ದೇನೆ. ಈ ರೀತಿಯಲ್ಲಿ ಎರಡೆರಡು ವಿಭಾಗಗಳಾಗಿ ವಿಂಗಡಿಸ್ತಾ ಇದ್ದೇನೆ. ಈ ರೀತಿ ವಿಂಗಡಿಸಿದಾಗ ಇಲ್ಲಿ ಪ್ರತಿ ಗುಂಪಿನಲ್ಲಿ ಎಷ್ಟು ಕಡ್ಡಿಗಳಿವೆ, ಇಲ್ಲಿ ಈಗ ನೀವು ಕಾಣ್ಬೋದು 2 ಕಡ್ಡಿಗಳಿವೆ. ಸೊ ಹಾಗಾಗಿ ಈ 2 ಏನಿದೆ ಇದು ಭಾಗಲಬ್ಧವಾಗುತ್ತದೆ. ಹಾಗೆ ನೀವು ಆ ರೀತಿಯಲ್ಲಿ ಗುಂಪುಗಳನ್ನ ಮಾಡುವಾಗ ಉಳಿಯುವಂತ ಕಡ್ಡಿ ಏನಿದೆ ಅದು ಶೇಷವಾಗುತ್ತದೆ. ಇಲ್ಲಿ 1 ಕಡ್ಡಿ ಉಳಿದಿದೆ, ಅಂದ್ರೆ ಇಲ್ಲಿ ಶೇಷ 1 ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನೀವು ಭಾಗಾಕಾರವನ್ನ ಮಾಡ್ಬೋದು. ಕಡ್ಡಿಗಳ ಗುಂಪನ್ನು ಸಮಾನ ಗಾತ್ರದ ಗುಂಪುಗಳಾಗಿ ಹಂಚಿ ಪ್ರತಿ ಗುಂಪಿನಲ್ಲಿರುವ ಕಡ್ಡಿಗಳ ಸಂಖ್ಯೆಯು ಭಾಗಲಬ್ಧವಾಗಿರುತ್ತದೆ ಮತ್ತು ಉಳಿದ ಕಡ್ಡಿಗಳು ಶೇಷವಾಗಿರುತ್ತದೆ. ಈಗ ಇಲ್ಲಿ ನೀವು ಕಾಣಬಹುದು, ಈ ಉದಾಹರಣೆಯಲ್ಲಿ 7 ಕಡ್ಡಿಗಳ ಒಂದು ಗುಂಪನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಎರಡೆರಡು ವಿಭಾಗವಾಗಿ ಹಂಚಿದ್ದೇನೆ. ಅಂದ್ರೆ ಇಲ್ಲಿ 3 ವಿಭಾಗಗಳು, ಗ್ರೂಪ್ಗಳು ಸಿಕ್ಕಿದೆ. 1 2 3. ಆಮೇಲೆ ಕೊನೆಗೆ 1 ಕಡ್ಡಿ ಹಾಗೆ ಉಳಿದಿದೆ. ಹಾಗಾಗಿ ಇಲ್ಲಿ ಭಾಗಲಬ್ಧ 2 ಅಂತ ನಾವು ಹೇಳ್ಬೋದು, ಶೇಷ ಇಲ್ಲಿ 1 ಅಂತ ಹೇಳ್ಬೋದು. ಹಾಗೆ ಇಲ್ಲಿ 3 ಗ್ರೂಪ್ಗಳನ್ನು ನೀವು ಕಾಣಬಹುದು. ಅಂದ್ರೆ 7 ಭಾಗಿಸು 3 ಅಂತ ಹೇಳಿದ್ರೆ 3 2 6,
ಹಾಗೆ ಇಲ್ಲಿ ಶೇಷವು 1 ಉಳಿಯುತ್ತದೆ. ಈ ರೀತಿಯಲ್ಲಿ ನೀವು ಕಡ್ಡಿಗಳ ಭಾಗಾಕಾರವನ್ನ ಮಾಡಬಹುದು.